ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಐಜಿಸ್ ಕುಕ್ಕಿಂಗ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಬೇಬಿ ಫುಡ್ ರೆಸಿಪಿಯನ್ನು ನೋಡ್ತಾ ಹೋಗೋಣ. ಇದು ಖರ್ಜೂರ ಮತ್ತು ಬಾದಾಮಿಯಿಂದ ಮಾಡಿರುವಂತಹ ಒಂದು ರೆಸಿಪಿ. ಇದನ್ನು 6 ತಿಂಗಳಿಂದ ಮೇಲಿರುವಂತಹ ಮಕ್ಕಳಿಗೆ ಕೊಡುವಂತಹ ಒಂದು ರೆಸಿಪಿ. ಇದನ್ನು ಹೇಗೆ ಮಾಡೋದು ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನೋಡೋಣ ಫ್ರೆಂಡ್ಸ್. ಇದನ್ನು ತುಂಬ ಹೆಲ್ದಿಯಾಗಿ ಮಾಡ್ಕೊಳ್ಬಹುದು. ಖರ್ಜೂರ ಮತ್ತು ಬಾದಾಮಿಗಳಿದ್ರೆ ಸಾಕು, ಮನೆಯಲ್ಲಿ ನಾವು ಇದನ್ನು ಮಾಡಿ ಮಕ್ಕಳಿಗೆ ಯಾವುದಾದ್ರೂ ಒಂದು ಟೈಮು ತಿನ್ನಿಸ್ಬೋದು. ನೋಡಿ, ನಾವಿಲ್ಲಿ ಖರ್ಜೂರ ಮತ್ತು ಬಾದಾಮಿಯನ್ನು ತೊಗೊಂಡಿದ್ದೀವಿ. ನೋಡಿ, ಖರ್ಜೂರನ ನೆನೆಸ್ಕೊಂಡಿದ್ದೀನಿ ನಾನು, ಹಾಗೆಯೇ ಬಾದಾಮಿನ ಸಹ ನೆನೆಸ್ಕೊಳ್ತಾ ಇದ್ದೀನಿ. ಒಂದು 10 ಪೀಸಷ್ಟು ಖರ್ಜೂರ, ಹಾಗೆಯೇ ಒಂದು 10 ರಿಂದ 12 ಬಾದಾಮಿಯನ್ನು ತೊಗೊಂಡಿದ್ದೀನಿ. ಬಾದಾಮಿಯನ್ನು ಬಿಸಿನೀರಲ್ಲಿ ನೆನೆಸ್ಕೊಳ್ತಿದ್ದೀನಿ, ಯಾಕಂದರೆ 4 ಗಂಟೆಗಳ ಕಾಲ ನೆನೆಸ್ಕೊಂಡಿದ್ದೀನಿ. ನಾವು ಬಿಸಿನೀರು ಹಾಕಿಲ್ಲ ಅಂದರೆ ಒಂದು 6 ಗಂಟೆಗಳ ಕಾಲ ನೆನೆಸ್ಕೊಳ್ಬೇಕಾಗತ್ತೆ. ನೀವು ನೋಡ್ತಾ ಇರ್ಬೋದು, ಈ ರೀತಿ ಸಿಪ್ಪೆ ಚೆನ್ನಾಗಿ ತೆಗಿಬೇಕು. ಆ ರೀತಿ ಬರಬೇಕು, ಅಂದರೆ ಅಷ್ಟು ಚೆನ್ನಾಗಿ ಈ ಒಂದು ಬಾದಾಮಿಯನ್ನು ನಾವು ನೆನೆಸ್ಕೊಂಡು ತೊಗೊಳ್ಬೇಕಾಗತ್ತೆ. ಈಸಿಯಾಗಿ ಆಗ ಸ್ಕಿನ್ ಔಟ್ ಮಾಡ್ಕೊಳ್ಬೋದು ಚೆನ್ನಾಗಿ ಈ ರೀತಿ ನೆನೆಸ್ಕೊಂಡ್ರೆ. ನೋಡಿ, ಖರ್ಜೂರ ಹಾಗೂ ಬಾದಾಮಿಯನ್ನು ತಗೊಂಡು ಫಸ್ಟು ಸಿಪ್ಪೆನ ನೋಡಿ ಈ ರೀತಿ ಚೆನ್ನಾಗಿ ತೆಗಿತಾ ಇದ್ದೀನಿ. ಖರ್ಜೂರವನ್ನು ನೀವು ಸಿಪ್ಪೆ ತೆಗಿಬೋದು ಅಥವಾ ಹಾಗೇನೂ ಸಹ ಯೂಸ್ ಮಾಡ್ಕೊಳ್ಬೋದು. ನಾವು ನೆನೆಸ್ಕೊಳ್ಳುವಾಗ ಚೆನ್ನಾಗಿ ಅದನ್ನು ವಾಶ್ ಮಾಡಿ ನೆನೆಯೋಕ್ಕೆ ಹಾಕಿದರೆ ಆಯಿತು. ನೀವು ಯಾವ ಖರ್ಜೂರವನ್ನು ತಗೊಂಡಿರ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಖರ್ಜೂರನ ಸಹ ನೆನೆಸ್ಕೊಂಡಿದ್ದೀನಿ. ನೋಡಿ, ಬಾದಾಮಿಯನ್ನು ಈ ರೀತಿ ಮೇಲುಗಡೆ ಏನು ಸಿಪ್ಪೆ ಇದೆ ಅದನ್ನು ತೆಗೆದು ತೊಗೊಳ್ತಾ ಇದ್ದೀನಿ. ಇದೇ ರೀತಿ ಎಲ್ಲ ಬಾದಾಮಿನ ಸಹ ಸಿಪ್ಪೆ ತೆಗೆದು ತೋರಿಸ್ತಾ ಇದ್ದೀನಿ. ನಾವು ಡೈಲಿ ಮಕ್ಕಳಿಗೆ 6 ತಿಂಗಳಿಂದ ಮೇಲಿರೋ ಅಂಥ ಮಕ್ಕಳಿಗೆ ಕೊಡ್ತೀವಿ ಒಂದು ಫುಡ್ಡನ್ನು. ಇದನ್ನು ನಾವು ಕೊಡುವಾಗ ಇಷ್ಟೊಂದು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದರಲ್ಲಿ ಒಂದು ಡೈಲಿ ಕೊಡೋದಾದರೆ 4 ರಿಂದ 5 ಬಾದಾಮಿ, ಒಂದು 4 ರಿಂದ 5 ಖರ್ಜೂರನ ನೆನೆಸ್ಕೊಂಡು ಡೈಲಿ ಕೊಡೋದಾದರೆ ಮಾಡಿಕೊಂಡ್ರೆ ಆಗುತ್ತೆ. ನಾನು ಇಲ್ಲಿ ತೋರಿಸ್ಲಿಕ್ಕೋಸ್ಕರ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಒಂದು 10 ರಿಂದ 12 ಖರ್ಜೂರ ಹಾಗೆಯೇ ಬಾದಾಮಿಯನ್ನು ತೊಗೊಂಡಿದ್ದೀನಿ. ನೋಡಿ, ಇದನ್ನು ಸೀಡ್ಸನ್ನು ಒಳಗಡೆ ತೆಗೆದು ತೊಗೊಳ್ತಾ ಇದ್ದೀನಿ ನಾನು. ಇದರಲ್ಲಿ ಆರಾಮಾಗಿ ಸಿಪ್ಪೆನೂ ಸಹ ತೆಗಿಬೋದು ಖರ್ಜೂರದಲ್ಲಿ, ಹಾಗಾಗಿ ತೆಗಿತಾ ಇದ್ದೀನಿ. ಹಾಗೇನೂ ಯೂಸ್ ಮಾಡ್ಕೊಳ್ಬೋದು. ನೋಡಿ, ಚೆನ್ನಾಗಿ ಸ್ಕಿನ್ ಔಟ್ ಆಗ್ತಿದೆ. ಇದು ಚೆನ್ನಾಗಿ ನೆಂದಿರೋದ್ರಿಂದ ನೋಡಿ, ನಾನು ಇದನ್ನು ಚೆನ್ನಾಗಿ ತೆಗೆದು ತೊಗೊಳ್ತಾ ಇದ್ದೀನಿ. ಹಾಗೆಯೇ ಒಳಗಡೆ ಇರುವಂಥ ಸೀಡನ್ನ ಸಹ ತೆಗಿತಾ ಇದ್ದೀನಿ. ಸೀಡ್ಲೆಸ್ ಸಹ ಸಿಗುತ್ತೆ ನಿಮಗೆ, ಅದನ್ನು ಬೇಕಾದರೂ ಯೂಸ್ ಮಾಡ್ಕೊಳ್ಬಹುದು ಖರ್ಜೂರವನ್ನು. ಈಗ ನಾನಿಲ್ಲಿ ಬಾದಾಮಿಯನ್ನು ಈ ರೀತಿ ಕುಟಾಣಿಯಲ್ಲಿ ಹಾಕ್ಕೊಂಡು ಕುಟ್ಕೊಳ್ತಾ ಇದ್ದೀನಿ. ಕಾರಣ ಇಷ್ಟೇ, ಈ ನಾವು ಮಿಕ್ಸಿಯಲ್ಲಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಳುವಾಗ ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಅದು ಗ್ರೈಂಡ್ ಆಗೋದಿಲ್ಲ. ಹಾಗಾಗಿ ನಾನು ಫಸ್ಟ್ ಕುಟ್ಟಿ ತೊಗೊಳ್ತಾ ಇದ್ದೀನಿ. ನೋಡಿ, ಇದನ್ನು ಕುಟಾಣಿ ಇದ್ದರೆ ಕುಟ್ಕೊಳ್ಳಿ, ಇಲ್ಲಾಂದರೆ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿನೂ ತೊಗೊಳ್ಬೋದು ನಾವು. ಆಗ ನೀಟಾಗಿ ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡಾಗ ಗ್ರೈಂಡ್ ಆಗೋ ಅಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ನಾನು ತುಂಬ ಸರಿ ಈ ಒಂದು ಫುಡ್ಡನ್ನು ಪ್ರಿಪೇರ್ ಮಾಡ್ತೀನಿ. ಹಾಗೆ ನಮ್ಮ ಮನೆಯಲ್ಲೂ ಸಹ ಮಗು ಇರೋದ್ರಿಂದ ನಾನು ಈ ಒಂದು ಇದನ್ನು ಮಾಡ್ತಾನೆ ಇರ್ತೀನಿ, ಬೇಬಿ ಫುಡ್ಡನ್ನು. ಇದರಲ್ಲಿ ನನಗನ್ಸಿರೋದು ಏನು ಅಂದರೆ, ನಾವು ನೋಡಿ ಈ ರೀತಿ ತರಿ ಬಂದುಬಿಡತ್ತೆ. ನೀಟಾಗಿ ಕುಟಾಣಿಯಲ್ಲಿ ಕುಟ್ಟಿ ಹಾಕ್ಕೊಂಡ್ರೆ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೋದು. ಇದಕ್ಕೆ ಸ್ವಲ್ಪ ಹಾಲು ಸೇರಿಸಿದ್ದೀನಿ. ನೋಡಿ, ಹಾಲು ಸೇರಿಸಿದ ಮೇಲೆ ನೀಟಾಗಿ ಗ್ರೈಂಡ್ ಆಗಿದೆ ಇದು. ನಾನಿಲ್ಲಿ 1 ಲೋಟದಷ್ಟು ಹಾಲನ್ನು ಉಪಯೋಗಿಸ್ಕೊಳ್ತೀನಿ ಇದನ್ನು ಮಾಡಲಿಕ್ಕೆ. ನೋಡಿ, ಈ ರೀತಿ ಪಾತ್ರೆನ ತೊಗೊಂಡಿದ್ದೀನಿ. ಬೇಬಿ ಫುಡ್ಡನ್ನು ನಾನು ಯೂಶ್ವಲಿ ಅದರಲ್ಲಿ ಮಾಡ್ತಾ ಇರ್ತೀನಿ. ಹಾಗೆ 1 ಲೋಟ ಹಾಲನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ 1 ಲೋಟ ಹಾಲು ಫುಲ್ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ತಗೊಂಡಿರೋಂತಹ ಕ್ವಾಂಟಿಟಿಗೆ ನಾವು ಮನೇಲಿ ಸ್ವಲ್ಪನೇ ಮಾಡ್ಕೊಳ್ಳೋದಾದರೆ ಇದರಲ್ಲಿ ಒಂದು ಅರ್ಧ ಲೋಟದಷ್ಟು ಹಾಲು ಯೂಸ್ ಮಾಡಿಕೊಂಡ್ರೆ ಸಾಕಾಗತ್ತೆ. ನೋಡಿ, ಇದನ್ನು ಈಗ ನೀಟಾಗಿ ಪಾತ್ರೆ ಇಟ್ಕೊಂಡು ಗ್ಯಾಸ್ ಮೇಲೆ ಅದಕ್ಕೆ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು, ತುಪ್ಪ ಕರಗಿದ ನಂತರ ನೋಡಿ, ತುಪ್ಪ ಕರಗಿದೆ. ಈಗ ನಾನು ಮಾಡ್ಕೊಂಡಿರೋ ಅಂತಹ ಮಿಶ್ರಣ ಏನಿದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಗ್ಯಾಸ್ ಮೇಲೆ. ಮೀಡಿಯಮ್ ಫ್ಲೇಮಲ್ಲಿ ಗ್ಯಾಸ್ನ ಇಟ್ಕೊಂಡು ಇದನ್ನು ಚೆನ್ನಾಗಿ ಈ ರೀತಿ ತಿರುಗಿಸ್ತಾ ಬರಬೇಕಾಗತ್ತೆ ನಾವು. ಅದೇ ಮಿಕ್ಸಿ ಜಾರಿಗೆ ಇನ್ನು ಸ್ವಲ್ಪ ಹಾಲನ್ನು ಹಾಕ್ಕೊಂಡು ನಾನು ನೀಟಾಗಿ ನೋಡಿ ತಿರುಗಿಸಿ ಅದರೊಳಗಡೆ ಹಾಕ್ಕೊಂಡು ಮತ್ತು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಜಾಸ್ತಿ ಟೈಮ್ ಏನು ತೊಗೊಳ್ಳೋದಿಲ್ಲ. ನಾವು ಇದನ್ನು ಒಂದು 10 ರಿಂದ 15 ನಿಮಿಷಗಳ ಕಾಲ ಬೇಕಾಗತ್ತೆ ಫ್ರೆಂಡ್ಸ್ ಮಾಡಲಿಕ್ಕೆ. ಖಂಡಿತವಾಗ್ಲೂ ಒಂದು ಮಗು ಆರೋಗ್ಯವಾಗಿರಬೇಕು ಅಂದರೆ ನಾವಿಷ್ಟು ಟೈಮ್ನ ಕೊಡಲೇಬೇಕಲ್ವಾ. ನೋಡಿ, ಹಾಗಾಗಿ ನಾನು ಇದನ್ನು ನೀಟಾಗಿ ತಿರುಗಿಸ್ಕೊಳ್ತಾ ಬರ್ತಾ ಇದ್ದೀನಿ. ಇದು ಗಟ್ಟಿ ಆಗ್ತಾ ಇದೆ. ನಮಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕು
ಆ ಒಂದು ಕನ್ಸಿಸ್ಟೆನ್ಸಿಗೆ ಗ್ಯಾಸನ್ನು ಆಫ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಮಗು ತುಂಬ ಲಿಕ್ವಿಡಾಗಿ ತಿನ್ನತ್ತೆ ಅನ್ನಂಗಿದ್ರೆ ನಾವು ಸ್ವಲ್ಪ ಲಿಕ್ವಿಡ್ ಅಂಶ ಇರುವಾಗಲೇ ಆಫ್ ಮಾಡ್ಕೊಳ್ಬೇಕಾಗತ್ತೆ. ಅಥವಾ ಸ್ವಲ್ಪ ಗಟ್ಟಿ ತಿನ್ನಿಸ್ತೀವಿ ಅನ್ನೋ ಅಂಥವರು ಇದು ಸ್ವಲ್ಪ ಗಟ್ಟಿಯಾಗೋ ತನಕ ಇಟ್ಕೊಂಡು ನಂತರ ಆಫ್ ಮಾಡ್ಕೊಳ್ಳಿ. ನೋಡಿ, ಈಗ ಚೆನ್ನಾಗಿ ಇದು ಗಟ್ಟಿ ಆಗ್ತಾ ಬರ್ತಿದೆ, ನೋಡ್ತಾ ಇರ್ಬೋದು. ಈಗ ಆಗಿದೆ ಇದು. ಇದನ್ನೀಗ ಗ್ಯಾಸ್ ಆಫ್ ಮಾಡ್ಕೊಳ್ಬಹುದು ನಾವು. ನೋಡಿ, ಆರೋಗ್ಯಕರವಾದಂತಹ ಬೇಬಿ ಫುಡ್ಡು ರೆಡಿಯಾಗಿದೆ ಫ್ರೆಂಡ್ಸ್. ನಾನು ಗ್ಯಾಸ್ ಆಫ್ ಮಾಡಿಕೊಂಡು ನೋಡಿ ಇದನ್ನು ಉಗುರು ಬೆಚ್ಚಗೆ ಆದ ನಂತರ ಈ ರೀತಿ ಒಂದು ಬೌಲಿಗೆ ಹಾಕಿ ತೆಗೆದಿಟ್ಕೊಂಡಿದ್ದೀನಿ. ಮಕ್ಕಳಿಗೆ ಈ ರೀತಿ ಬೆಚ್ಚಗಾದ ಮೇಲೆ ಕೊಡಬಹುದು ನಾವು. ತುಂಬ ಬಿಸಿ ಇರೋ ಅಂಥದ್ದನ್ನು ಕೊಡಬೇಡಿ, ಹಾಗೆ ತಣ್ಣಗಾದ ಮೇಲೂ ಕೊಡಬೇಡಿ. ಉಗುರು ಬೆಚ್ಚಗಿರೋ ಅಂಥದ್ದನ್ನು ನಾವು ತಿನ್ನಿಸ್ಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ಈಗ ಇದು ರೆಡಿ ಇದೆ. ಮಕ್ಕಳಿಗೆ ನಾವು ಇದನ್ನು ಕೊಡಬಹುದು. ಈ ರೀತಿ ಒಂದು ಫುಡ್ಡನ್ನು ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನಿಮ್ಮ ಅಭಿಪ್ರಾಯನ ನನಗೆ ತಿಳಿಸಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.